ಇವತ್ತಾದ ಘಟನೆ ಇದು. ಆದರೆ ಅಮೆರಿಕದಲ್ಲಿ ಗುಂಡಿನ ದಾಳಿ ಅನ್ನೋದು ಸರ್ವೇ ಸಾಮಾನ್ಯ ಅನ್ನೋ ಹಂತಕ್ಕೆ ಹೋಗ್ತಾ ಇದೆಯಾ? ದೊಡ್ಡ ಆತಂಕ. ಈ ಘಟನೆಯನ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಂಡು ನೋಡೋದಾದ್ರೆ ಕೇವಲ 20 ವರ್ಷದ ಮಾಥೇವ್ ಕೈಯಲ್ಲಿ ಬಂದೂಕು, ಆತ ಒಂದು ಸಂಚನ್ನ ರೂಪಿಸಿ ಡೊನಾಲ್ಡ್ ಟ್ರಂಪ್ ಮೇಲೆ ಅಟ್ಯಾಕ್ ಮಾಡುವಷ್ಟು, ಅದರಲ್ಲೂ ಅಷ್ಟೆಲ್ಲ ಭದ್ರತಾ ವ್ಯವಸ್ಥೆಯ ನಡುವೆ ಕೂಡ ಆತ ರಾಜಾರೋಷವಾಗಿ ಕೂತು ಅಟ್ಯಾಕ್ ಮಾಡ್ತಾನೆ ಅಂತಂದ್ರೆ ಅಮೆರಿಕದಲ್ಲಿ ಗನ್ ಆಕ್ಸೆಸಿಬಿಲಿಟಿ, ಅಲ್ಲಿನ ಭದ್ರತಾ ವ್ಯವಸ್ಥೆ, ಇದೆಲ್ಲದರ ಬಗ್ಗೆ ದೊಡ್ಡ ಪ್ರಶ್ನೆ. ನಾವು ಪದೇ ಪದೇ ಅಮೆರಿಕದಲ್ಲಿ ಸ್ಕೂಲ್ಗಳ ಮೇಲೆ, ಪುಟ್ಟ ಪುಟ್ಟ ಮಕ್ಕಳಿರುವ ಜಾಗದ ಮೇಲೆ, ಜನ ನಿಬಿಡ ಪ್ರದೇಶದ ಮೇಲೆ ಆಗ್ತಾ ಇರುವ ಗನ್ ದಾಳಿ, ಆಗುಂತಕರು ಬರ್ತಾರೆ, ಸಿಕ್ಕಲ್ಲಿ ಗುಂಡು ಹಾರಿಸ್ತಾರೆ, ಅನೇಕ ಅಮಾಯಕರು ಪ್ರಾಣವನ್ನ ಕಳೆದುಕೊಳ್ತಾರೆ, ಪುಟ್ಟ ಪುಟ್ಟ ಶಾಲಾ ಮಕ್ಕಳು ಪ್ರಾಣವನ್ನ ಕಳೆದುಕೊಳ್ತಾರೆ. ಈ ರೀತಿಯ ಘಟನೆಗಳು ಆಗಿಂದ ಹಾಗೆ ನಡೀತಾ ಇರೋದನ್ನ ಗಮನಿಸ್ತಲೇ ಬಂದಿದ್ದೀವಿ. ಅದರಲ್ಲೂ ಕೂಡ ರಾಜಕೀಯ ಮುಖಂಡರ ಮೇಲೂ ಕೂಡ ಈ ಹಿಂದೆ ಅನೇಕ ಬಾರಿ ಇಂಥದ್ದೇ ದಾಳಿಗಳಾಗಿದೆ. ಇವತ್ತು ಟ್ರಂಪ್ ಈ ಹಿಂದೆ ಯಾರೆಲ್ಲರ ಮೇಲೆ ಅಟ್ಯಾಕ್ ಆಗಿತ್ತು ಅದರ ಒಂದಷ್ಟು ಅಂಶವನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಅಮೆರಿಕದ ಇತಿಹಾಸದ ಪುಟವನ್ನು ತಿರುವು ಹಾಕಿದಾಗ 16ನೇ ಅಧ್ಯಕ್ಷ, ಅಮೆರಿಕದ 16ನೇ ಅಧ್ಯಕ್ಷ ಅಬ್ರಹಂ ಲಿಂಕನ್ ಮೇಲೂ ಕೂಡ ಇಂಥದ್ದೇ ಗುಂಡಿನ ದಾಳಿ. ಏಪ್ರಿಲ್ 15, 1865ರಲ್ಲಿ ಅಬ್ರಹಂ ಲಿಂಕನ್ ಅವರ ಬರ್ಬರ ಹತ್ಯೆಯಾಗಿ ಹೋಗುತ್ತೆ. ಹಾಸ್ಯ ಪ್ರದರ್ಶನವೊಂದಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್. ಪತ್ನಿ ಮೇರಿ ಜೊತೆಯಲ್ಲಿ ಇದ್ದಾಗಲೇ ಲಿಂಕನ್ ಅವರ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ. ಜಾನ್ ವಿಲ್ಕ್ಸ್ ಬೂತ್ ಎಂಬಾತನಿಂದ ಫೈರಿಂಗ್ ಮಾಡಲಾಗಿರುತ್ತೆ. ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ, ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಲಿಂಕನ್ ಸಾವನ್ನಪ್ಪಿದ್ರು. ಅಲ್ಲಿಗೆ ನಿಲ್ತಾ ದಾಳಿ? ಖಂಡಿತ ಇಲ್ಲ. ಮುಂದುವರೆದ ಭಾಗವಾಗಿ ಜೇಮ್ಸ್ ಗಾರ್ಫೀಲ್ಡ್, ಅಮೆರಿಕದ 20ನೇ ಅಧ್ಯಕ್ಷರು ಜೇಮ್ಸ್, ಅವರ ಮೇಲೂ ಕೂಡ ಆಗಿತ್ತು ಇದೇ ರೀತಿಯ ಅಟ್ಯಾಕ್. ಅಧಿಕಾರ ವಹಿಸಿಕೊಂಡು 6 ತಿಂಗಳು, ಕೇವಲ 6 ತಿಂಗಳಲ್ಲಿ ಹತ್ಯೆಗೆ ಈಡಾಗಿ ಹೋದ್ರು. ಹತ್ಯೆಗೀಡಾದ 2ನೇ ಅಧ್ಯಕ್ಷ ಅನ್ನೋ ಹಣೆಪಟ್ಟಿ ಜೇಮ್ಸ್ ಗಾರ್ಫೀಲ್ಡ್ ಅವರಿಗೆ ಆ ದಿನದಿಂದ ಕಟ್ಕೊಟ್ಟು. ಜುಲೈ 2, 1881ರಂದು ಗಾರ್ಫೀಲ್ಡ್ ಗುಂಡಿಗೆ ಬಲಿಯಾಗಿ ಹೋಗ್ತಾರೆ. ಅಧಿಕಾರ ವಹಿಸಿಕೊಂಡು ಕೇವಲ 6 ತಿಂಗಳ ಅಂತರದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಿದ್ದ ಸಂದರ್ಭದಲ್ಲಿ ಇವ್ರ ಮೇಲೆ ಅಟ್ಯಾಕ್ ಆಗಿರುತ್ತೆ. ಹಾಸ್ಯ ಪ್ರದರ್ಶನದ ಸಂದರ್ಭದಲ್ಲಿ ಲಿಂಕನ್ ಅವ್ರ ಮೇಲೆ, ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಗಾರ್ಫೀಲ್ಡ್ ಅವರ ಮೇಲೆ ಚಾರ್ಲ್ಸ್ ಗೈಟೋ ಎಂಬಾತನಿಂದ ಗಾರ್ಫೀಲ್ಡ್ ಅವರ ಹತ್ಯೆಯಾಗಿರುತ್ತೆ. ಮತ್ತೊಂದು ಹತ್ಯೆ, ಮತ್ತೊಂದು ದಾಳಿ. ವಿಲಿಯಂ ಮೆಕ್ಲಿನ್, ಅಮೆರಿಕದ 25ನೇ ಅಧ್ಯಕ್ಷ ವಿಲಿಯಂ ಅವರ ಮೇಲೂ ಕೂಡ ಅಟ್ಯಾಕ್. ಸೆಪ್ಟೆಂಬರ್ 6, 1901ರಂದು ವಿಲಿಯಮ್ಸ್ ಅವರ ಮೇಲೆ ಗುಂಡಿನ ದಾಳಿಯಾಗಿರುತ್ತೆ. ಬಫೆಲೋದಲ್ಲಿ ಭಾಷಣ ಮಾಡ್ತಿದ್ದ ಸಂದರ್ಭದಲ್ಲಿ, ಇವತ್ತು ಹೇಗೆ ಟ್ರಂಪ್ ಅವರು ಭಾಷಣವನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗಿದೆ, ಅದೇ ರೀತಿಯಾಗಿ ವಿಲಿಯಂ ಅವರು ಬಫೆಲೋ ಅನ್ನೋ ಜಾಗದಲ್ಲಿ ಭಾಷಣ ಮಾಡ್ತಿದ್ದ ಸಂದರ್ಭದಲ್ಲಿ ದಾಳಿ ಆಗುತ್ತೆ. ಆದರೆ ಇವರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ವೈದ್ಯರು ಚಿಕಿತ್ಸೆ ಕೊಡುವಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋ ಆರೋಪ ಇದೆ. ಚೇತರಿಸ್ಕೊಳ್ತಾರೆ ಅಂತ ಹೇಳಿ ವೈದ್ಯರು ನಿರ್ಲಕ್ಷ್ಯ ವಹಿಸಿದ್ರಿಂದಾಗಿಯೇ ಸಾವನ್ನಪ್ಪಿದ್ರು ವಿಲಿಯಮ್ಸ್ ಅಂತ ಹೇಳಲಾಗುತ್ತೆ. ದಾಳಿ ನಡೆದ ಕೆಲ ದಿನಗಳಲ್ಲಿ ಮೆಕ್ಲಿನ್ಲೆ ಕೂಡ ನಿಧನ ಹೊಂತಾರೆ. ಇದಾದ ನಂತರದಲ್ಲೂ ಕೂಡ ನಡೀತು ದಾಳಿ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಅವರ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು. 1932ರ ಅಧ್ಯಕ್ಷೀಯ ಚುನಾವಣೆ ಸಂದರ್ಭದಲ್ಲಿ ನಡೆದಂತಹ ದಾಳಿ ಇದು. ರೂಸ್ವೆಲ್ಟ್ ವೇಳೆ ಗುಂಡಿನ ದಾಳಿಯನ್ನ ನಡೆಸಲಾಗಿತ್ತು. ಪ್ರಾಣಾಪಾಯದಿಂದ ಪಾರಾದ್ರು ಫ್ರಾಂಕ್ಲಿನ್ ಅವರು. ಗುಂಡಿನ ದಾಳಿ, ಗೈಸೆಪ್ಪೆ ಜಂಗಾರ ಎಂಬಾತನಿಂದ ಫ್ರಾಂಕ್ಲಿನ್ ಅವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿರುತ್ತೆ. ಇದಾದ ನಂತರದಲ್ಲಿ ಹ್ಯಾರಿ ಎಸ್ ಟ್ರೂಮನ್, ಅಮೆರಿಕದ 33ನೇ ಅಧ್ಯಕ್ಷರು, ಶ್ವೇತಭವನಕ್ಕೆ ನುಗ್ಗಿ ಅಮೆರಿಕದ ಅಧ್ಯಕ್ಷರು ವಾಸಿಸುವ ಅಧಿಕೃತ ನಿವಾಸ ಶ್ವೇತಭವನ, ವೈಟ್ ಹೌಸ್, ಅತ್ಯಂತ ಸೂಕ್ಷ್ಮವಾದ, ಅತ್ಯಂತ ಬಿಗಿ ಅನ್ನಬಲ್ಲಂತಹ ಭದ್ರತಾ ವ್ಯವಸ್ಥೆ ಇರುವ ವೈಟ್ ಹೌಸ್ನಲ್ಲೇ ನುಗ್ಗಿ ಟ್ರೂಮನ್ ಮೇಲೆ ದಾಳಿಯನ್ನ ನಡೆಸಲಾಗಿರುತ್ತೆ. 2 ಬಂದೂಕುದಾರಿಗಳಿಂದ ಗುಂಡಿನ ದಾಳಿ ನಡೆದಿರುತ್ತೆ. ಒಬ್ಬ ದುಷ್ಕರ್ಮಿಯನ್ನ ಹತ್ಯೆ ಮಾಡಲಾಗುತ್ತೆ, ಇನ್ನೋರ್ವನನ್ನ ಬಂಧಿಸಲಾಗುತ್ತೆ. ಜೆರಾಲ್ಡ್ ಫೋರ್ಡ್ ಮೇಲೂ ಕೂಡ ನಡೆದಿತ್ತು ದಾಳಿ. ಅಮೆರಿಕದ 38ನೇ ಅಧ್ಯಕ್ಷರಾದ ಜೆರಾಲ್ಡ್ ಫೋರ್ಡ್ ಅವ್ರ ಮೇಲೂ ಕೂಡ ದಾಳಿ. ಫೋರ್ಡ್ ಮೇಲೆ 2 ಬಾರಿ ಹತ್ಯೆಗೆ ಯತ್ನ ನಡೆದಿರುತ್ತೆ. 2 ಬಾರಿ ದಾಳಿ, 2 ಬಾರಿಯೂ ಕೂಡ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೀಗೆ ಅಮೆರಿಕದ ಅಧ್ಯಕ್ಷರನ್ನೇ ಗುರಿಯಾಗಿಸಿಕೊಂಡು ನಡೆಸಲಾಗಿರುವ ದಾಳಿಗಳು ಅನೇಕ. ಇದೀಗ ಚುನಾವಣಾ ಪ್ರಚಾರದ ಸಮಯ. ಈ ಸಮಯದಲ್ಲಿ ಟ್ರಂಪ್ ಮೇಲೆ ದಾಳಿ, ಅವರ ಕಿವಿಯ ಭಾಗಕ್ಕೆ ಗಾಯವಾಗಿದೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ
ಆ ಸಮಾರಂಭದಲ್ಲಿದ್ದ ಓರ್ವ ವ್ಯಕ್ತಿ, ಟ್ರಂಪ್ ಅವರ ಭಾಷಣವನ್ನು ಕೇಳಲಿಕ್ಕೆ ಬಂದ ಓರ್ವ ವ್ಯಕ್ತಿ ಈ ಘಟನೆಯಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ಫ್ಯಾಕ್ಟ್ ಅಮೆರಿಕಾದಲ್ಲಿ ಅಧ್ಯಕ್ಷರ ಸುತ್ತ ಅನೇಕ ಘಟನೆಗಳು ನಡೆಯುತ್ತೆ. ಅದರಲ್ಲೂ ಅವರ ಆರೋಗ್ಯ ಪರಿಸ್ಥಿತಿಗಳ ಬಗ್ಗೆ ಕೂಡ ಗಂಭೀರವಾದ ಚರ್ಚೆ, ಅನುಮಾನಗಳು. ಈಗ ನಡೀತಿರುವ ಚುನಾವಣೆ ಸಂದರ್ಭದಲ್ಲೂ ಕೂಡ ಇನ್ಫ್ಯಾಕ್ಟ್ ಇದೇ ತಿಂಗಳ 4ನೇ ತಾರೀಕು ಪ್ರಕಟವಾದ ಒಂದು ವರದಿ, ಪ್ರೆಸಿಡೆನ್ಷಿಯಲ್ ಚುನಾವಣೆ ಸಂದರ್ಭದಲ್ಲಿ ಆ ಕ್ಯಾಂಡಿಡೇಟ್ಗಳು ಅಂದರೆ ಆ ಚುನಾವಣೆಗೆ ಸ್ಪರ್ಧೆ ಮಾಡುವವರು ಮಾಡುವ ಭಾಷಣ ಬಹಳ ಪ್ರಾಮುಖ್ಯತೆಯನ್ನು ನಿರ್ವಹಿಸುತ್ತೆ. ಇಂಥ ಸಂದರ್ಭದಲ್ಲೇ ಆದ ಒಂದು ಚರ್ಚೆಯ ಭಾಗವಾಗಿ ಒಂದು ವರದಿ ಪ್ರಕಟವಾಗುತ್ತೆ. ಅಲ್ಲಿನ ಮತದಾರರಿಗೆ, ಅಮೆರಿಕಾದ ಮತದಾರರಿಗೆ ಕ್ಯಾಂಡಿಡೇಟ್ಗಳ ಬೇಸಿಕ್ ಡೇಟಾ ಕೂಡ ಲಭ್ಯವಾಗಲ್ಲ. ಅಷ್ಟು ಲೋ ಇನ್ಫಾರ್ಮ್ಸ್ ವೋಟರ್ ಇದ್ದಾರೆ ಅಮೆರಿಕದಲ್ಲಿ ಅನ್ನೋದು ಒಂದು ವರದಿ ಇದೇ ತಿಂಗಳ 4ನೇ ತಾರೀಕು ಪ್ರಕಟವಾಗಿತ್ತು. ಅಂದರೆ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳ ಆರೋಗ್ಯದ ವಿಚಾರದಲ್ಲೂ ಕೂಡ ಅನೇಕ ಮುಚ್ಚುಮರೆ ಮಾಡಲಾಗುತ್ತೆ. ಈ ಹಿಂದೆ ಕೂಡ ಅನೇಕ ಅಧ್ಯಕ್ಷರ ಆರೋಗ್ಯ ಪರಿಸ್ಥಿತಿಗಳು ರಹಸ್ಯವಾಗಿ ಉಳಿದು ಹೋಗಿರುವ ಉದಾಹರಣೆಗಳಿದೆ. ಜಾನ್ ಎಫ್ ಕೆನಡಿ ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿತ್ತು, ಒಂದಷ್ಟು ಅಂಶಗಳನ್ನು ಮುಚ್ಚುಮರೆ ಮಾಡಲಾಗಿತ್ತು ಅನ್ನುವ ಆರೋಪ ಇದೆ. 35ನೇ ಅಧ್ಯಕ್ಷರು, ಅಮೆರಿಕಾದ ಅಧ್ಯಕ್ಷರು ಜಾನ್ ಎಫ್ ಕೆನಡಿ. ಅಡಿಸನ್ ಅನ್ನೋ ವಿರಳ ರೋಗಕ್ಕೆ ತುತ್ತಾಗಿದ್ರು ಕೆನಡಿ ಅವರು. ಆದರೆ ತಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಅವರು ಮಾಹಿತಿಯನ್ನು ಜನರ ಮುಂದೆ ಹಂಚಿಕೊಂಡಿರಲಿಲ್ಲ ಅನ್ನೋ ಆರೋಪ ಇದೆ. ರೊನಾಲ್ಡ್ ರೇಗನ್, ಅಮೆರಿಕಾದ 40ನೇ ಅಧ್ಯಕ್ಷರಾದ ರೊನಾಲ್ಡ್ ಅವರು 1981ರಲ್ಲಿ ಕಾಲಿಗೆ ಗುಂಡೇಟು ಬೀಳುತ್ತೆ. 1981ರಲ್ಲಿ ರೊನಾಲ್ಡ್ ರೇಗನ್ ಅವರ ಕಾಲಿಗೆ ಗುಂಡೇಟು ಬಿದ್ದಿರುತ್ತೆ. ಅದಾದ ನಂತರದಲ್ಲಿ ಮಾನಸಿಕವಾದ ಕೆಲ ಸಮಸ್ಯೆಗಳಿಗೆ ಅವರು ತುತ್ತಾಗಿದ್ರು ಅನ್ನೋ ಆರೋಪ ಇದೆ. ಆದರೆ ಎಲ್ಲ ವಿಚಾರಗಳನ್ನು ಅಂದಿನ ಅಧ್ಯಕ್ಷರಾಗಿದ್ದ ರೊನಾಲ್ಡ್ ರೇಗನ್ ಅವರು ಮುಚ್ಚಿಟ್ಟಿದ್ರು ಅನ್ನೋ ಆರೋಪ. ಚೆಸ್ಟರ್ ಆರ್ಥರ್, ಅಮೆರಿಕದ 21ನೇ ಅಧ್ಯಕ್ಷರು, ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಆರ್ಥರ್. ಆರೋಗ್ಯ ಸಮಸ್ಯೆಯನ್ನ ಮುಚ್ಚಿಟ್ಟಿದ್ರು ಅಂದಿನ ಅಧ್ಯಕ್ಷರು ಅನ್ನೋ ಆರೋಪ ಇದೆ. ಅಧಿಕಾರದಿಂದ ಕೆಳಗಿಳಿದ ಮರು ವರ್ಷವೇ ಅವರು ಸಾವನ್ನಪ್ಪುತ್ತಾರೆ. ಅಂದರೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲೂ ಕೂಡ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿತ್ತು, ಆದರೆ ಅದನ್ನು ಜನರ ಮುಂದೆ ಅವರು ಬಹಿರಂಗಪಡಿಸಿರಲಿಲ್ಲ. ಯಾವಾಗ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರು ಅದಾಗಿ ಒಂದೇ ವರ್ಷದಲ್ಲಿ ಸಾವನ್ನಪ್ಪಿದ್ರು. ವುಡ್ರೋ ವಿಲ್ಸನ್, ಅಮೆರಿಕಾದ 28ನೇ ಅಧ್ಯಕ್ಷರು, ಅಧಿಕಾರದಲ್ಲಿದ್ದಾಗಲೇ ಪಾರ್ಶ್ವವಾಯುವಿಗೆ ತುತ್ತಾಗಿದ್ರು. ಈ ವಿಚಾರವನ್ನ ಕೂಡ ಮುಚ್ಚಿಟ್ಟಿದ್ರು ವುಡ್ರೋ. ಅಧ್ಯಕ್ಷರ ಕೆಲಸಗಳನ್ನು ಅವರ ಬದಲಾಗಿ ಅವರ ಪತ್ನಿಯೇ ಅನೇಕ ವರ್ಷಗಳ ಕಾಲ ನಿರ್ವಹಿಸ್ಕೊಂಡು ಬಂದಿದ್ರು. ಕೊನೆಯ 1.5 ವರ್ಷಗಳ ಕಾಲ ಇನ್ಫ್ಯಾಕ್ಟ್ ಆಡಳಿತ ನಡೆಸಿದ್ದೇ ಅವರ ಪತ್ನಿ ಅನ್ನೋ ವಿಚಾರ ಇದೆ. ಈ ವಿಚಾರ, ಅದರಲ್ಲೂ ಆರೋಗ್ಯದ ವಿಚಾರವನ್ನು ಯಾಕೆ ಇವತ್ತು ನಿಮ್ಮ ಮುಂದೆ ತಿಳಿಸ್ತಿದ್ದೀವಿ ಅಂತಂದರೆ, ಪ್ರಜಾಪ್ರಭುತ್ವದ ಪಾಠವನ್ನು ಭಾರತದಂತಹ ದೇಶಕ್ಕೂ ಕೂಡ ಆಗಿಂದಾಗೆ ಕೊಡುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇರುತ್ತೆ. ಆದರೆ ಪ್ರಜೆಗಳೇ ಪ್ರಭು ಅನ್ನುವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೇನೆ ಅಲ್ಲಿನ ಅಧ್ಯಕ್ಷರು ತಮ್ಮ ಆರೋಗ್ಯ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನು ಕೊಡದಲ್ಲೇ ಮುಚ್ಚಿಟ್ಟಿದ್ರು ಅಂತಂದರೆ ಅಲ್ಲಿನ ಪ್ರಜೆಗಳಿಗೆ ಮಾಡುವ ಅನ್ಯಾಯ. ದೇಶವನ್ನು ಮುನ್ನಡೆಸುವವರು ಆರೋಗ್ಯ ಭರಿತರಾಗಿದ್ದ ಸಂದರ್ಭದಲ್ಲಿ ಮಾತ್ರ ದೇಶ ಹಾಗೆ ಆಡಳಿತ ವ್ಯವಸ್ಥೆ ಇದೆಲ್ಲವೂ ಕೂಡ ಸದೃಢವಾಗಿರುತ್ತೆ ಅನ್ನೋ ನಂಬಿಕೆ, ಅದು ಸತ್ಯ ಕೂಡ ಹೌದು. ಆದರೆ ವಾಸ್ತವವಾಗಿ ಅಮೆರಿಕದ ಹಿಂದಿನ ಅನೇಕ ಅಧ್ಯಕ್ಷರು ತಮ್ಮ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಇನ್ಫ್ಯಾಕ್ಟ್ ಟ್ರಂಪ್ ಅವರ ಬಗ್ಗೆ ಕೂಡ, ಬೈಡನ್ ಅವರ ಬಗ್ಗೆ ಕೂಡ, ಅವರ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಈಗಲೂ ಕೂಡ ಅನೇಕ ಅನುಮಾನಗಳನ್ನು ಅಲ್ಲಿನ ಪತ್ರಿಕೆಗಳೇ ವ್ಯಕ್ತಪಡಿಸ್ತಾ ಇದೆ. ಟ್ರಂಪ್ ಮೇಲೆ ಆದ ಅಟ್ಯಾಕ್ ಹಾಗೆ ಅಮೆರಿಕದ ಕೆಲ ಇತಿಹಾಸದ ಬಗ್ಗೆ ಇದಿಷ್ಟು ಮಾಹಿತಿ.